ರಾಜ್ಮಾ ಕರಿ ಆಯಿತು ನೋಡಿ. ಸ್ಪೆಷಲ್ ರಾಜ್ಮಾ ಕರಿ, ರಾಜ್ಮಾ ಚಾವಲ ಅಂತ ಹೇಳ್ತಾರೆ, ರಾಜ್ಮಾ ಚಾವಲ ಅಂತ ಹೇಳ್ತಾರೆ, ನಾವು ರಾಜ್ಮಾ ಕರಿ ಅಂತ ಹೇಳ್ತೀವಿ ನೋಡಿ. ಹೇಗೆ ಆಗಿದೆ ಅಂತ ಹೇಳಿ ಟ್ರೈ ಮಾಡಿ ಹೇಳಿ ಒಂದ್ಸಲ. ಇವತ್ತು ನಾವು ರಾಜ್ಮಾ ಮಾಡ್ತಾಯಿದ್ದೀವಿ, ರಾಜ್ಮಾ ಪಲ್ಯ. ಅದಕ್ಕೆ ಬೇಕಾಗೋದು ನೋಡಿ, ಇದು ರಾಜ್ಮಾ ಇಷ್ಟಿಷ್ಟು ದಪ್ಪ ದಪ್ಪ ಬರ್ತದೆ ಕಾಳದು. ಅದನ್ನು ರಾತ್ರಿಗೆ ನೆನೆಸಿಟ್ಟಿದ್ದೀನಿ, ಈಗ ಬೆಳಿಗ್ಗೆ ಹಾಕ್ತಿದ್ದೇನೆ. ಅದು ಕುದಿಸ್ಲಿಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು 2 ಪಲಾವ್ ಎಲೆ ಮತ್ತು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಒಂದು 8 ವಿಸಿಲ್ ಕುದಿಸ್ಬೇಕು. ಇದು ಮಸಾಲ ಮಾಡಲಿಕ್ಕೆ 1-2-3 ಈರುಳ್ಳಿ ತೊಗೊಂಡಿದ್ದೇನೆ, ಅದನ್ನು ಸಣ್ಣ ಮಾಡಿ ಪೀಸ್ ಮಾಡ್ಕೊಂಡಿಟ್ಟಿದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 4 ಕಾಯಿ ಮೆಣಸು ಮತ್ತು ಸ್ವಲ್ಪ ಟೊಮಟೆ ಮತ್ತು ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ತೋರಿಸ್ತೇನೆ ಫ್ರೈ ಮಾಡೋದು. ಬಾಣಲೆ ಇಟ್ಕೊಂಡಿದ್ದೇನೆ, ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಕೆಂಪು ಫ್ರೈ ಆಗಬೇಕು, ಕೆಂಪಾಗಿ ಮಾಡಬೇಕು ಸ್ವಲ್ಪ. ಸ್ವಲ್ಪ ಹುರ್ಕೊಳ್ಬೇಕು, ಒಳ್ಳೆ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಗೋಲ್ಡನ್ ಕಲರ್ ಬಂತು ನೋಡಿ ಈರುಳ್ಳಿ, ಸ್ವಲ್ಪ ಗೋಲ್ಡನ್ ಕಲರ್ ಹಾಕಿ. ಆಮೇಲೆ ನಿಮಗೆ ಎಷ್ಟು ಖಾರ ಬೇಕು, ಸ್ವಲ್ಪ ನಮಗೆ ಸ್ವಲ್ಪ ಖಾರ ಜಾಸ್ತಿ, ಸ್ವಲ್ಪ ಕಾಯಿ ಮೆಣಸು ಹಾಕ್ತೇನೆ, ಅದೆಲ್ಲ ಹಾಕಿ ಇರುತ್ತೇನೆ. ಕಟ್ ಹಾಕೋಬೋದು, ನಾವು ಕಟ್ ಮಾಡ್ಕೊಳ್ಳಿಲ್ಲ. ನಂತರ ಬೇಕಾದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿಯನ್ನೆಲ್ಲ ಸುಲಿದು, ಅಂದರೆ ಶುಂಠಿಯನ್ನು ಪೀಸ್ ಹಾಕಿ ಫ್ರೈ ಮಾಡ್ಬೋದು. ನಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಂಟು, ನಾನು ಪೇಸ್ಟ್ ಹಾಕ್ತೇನೆ ಮಸಾಲಕ್ಕೆ. ಫ್ರೈ ಸಾರು ಮಾಡುವಾಗ ಅದಕ್ಕೆ ಹಾಕ್ತೇನೆ. ಸ್ವಲ್ಪ ಫ್ರೈ ಆದರೆ ಸಾಕು. ಮತ್ತು ಗ್ಯಾಸ್ ಆಫ್ ಮಾಡಿ ಈಗ ಮಿಕ್ಸಿಗೆ ಟೊಮಟೆ ಕಟ್ ಮಾಡಿಟ್ಟಿದೆ, ಮಸಾಲೆ ಹಾಕಿದೆಲ್ಲ. ಈಗ ಫ್ರೈ ಮಾಡಿಟ್ಟಿದ್ದು ಈರುಳ್ಳಿ ಮತ್ತು ಕಾಯಿ ಮೆಣಸು ಎಂತ ಕೊತ್ತಂಬರಿ ಸೊಪ್ಪು ಇದನ್ನಿಷ್ಟು ಹಾಕಿ ರುಬ್ಬೇಕು, ಮಸಾಲ ಮಾಡಬೇಕು. ಈಗ ಅದಕ್ಕೆ ಬೇಕಾಗುವ ಮಸಾಲ ನೋಡಿ: ಮೆಣಸಿನ ಹುಡಿ, ಅರಸಿನ, ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರು, ಕೊತ್ತಂಬರಿ ಪೌಡ್ರು, ಜೀರಿಗೆ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು, ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೇನೆ. ಮತ್ತು ಸ್ವಲ್ಪ ಈರುಳ್ಳಿ ಸಣ್ಣದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು 3. ಸ್ವಲ್ಪ ಟೊಮೆಟೊದ್ದು ಸಣ್ಣ ಮಾಡಿ ಪೀಸ್ ಮಾಡಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಕಟ್ಕೊಂಡಿದ್ದೇನೆ. ಈಗ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಸ್ವಲ್ಪ ಎಣ್ಣೆ ಅಥವಾ ಬಟರ್ ಸಹ ಹಾಕ್ತಾರೆ, ನಾನು ಎಣ್ಣೆ ಹಾಕಿದ್ದೇನೆ. ಬಟರ್ ನಂತರ ಹಾಕ್ತೇನೆ. ಸ್ವಲ್ಪ ಎಣ್ಣೆ ಬಿಸಿ ಆಯಿತು, ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೇನೆ. ಅದು ಹಾಕಿ ನಂತರ ಈರುಳ್ಳಿ ಹಾಕ್ತಿದ್ದೇನೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಸ್ವಲ್ಪ ಫ್ರೈ ಆಗಬೇಕು ಒಳ್ಳೆ. ಹೀಗೆ ಬ್ರೌನ್ ಕಲರ್ ಆಗ್ತಾ ಬಂದಿದೆ ಸ್ವಲ್ಪ ಈರುಳ್ಳಿ. ಅದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ನಂತರ ಶುಂಠಿ ಪೇಸ್ಟು, ಹಾಕೋದು ಸ್ವಲ್ಪ ಫ್ರೈ ಮಾಡಬೇಕು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ನಂತರ ಈಗ ಟೊಮೊಟೊ ಸ್ವಲ್ಪ ಹಾಕ್ತೇನೆ, ಕಟ್ ಮಾಡ್ಕೊಂಡು ಹೋಗಿದೆ, ಸ್ವಲ್ಪ ಪ್ಯೂರಿ ಥರ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಿದ್ದೇನೆ. ಸ್ವಲ್ಪ ಫ್ರೈ ಮಾಡಬೇಕು. ಈಗ ಟೊಮೊಟೊ ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಒಳ್ಳೆ ಫ್ರೈ ಆಗಿದ ಮೇಲೆ ಮಸಾಲ ಉಂಟಲ್ಲ, ಈಗೆಲ್ಲ ಮಸಾಲನ್ನು ಹಾಕ್ತೇನೆ. ಮಸಾಲ ಪುಡಿ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ, ಸ್ವಲ್ಪ ಹಸಿ ಸ್ಮೆಲ್ ಬರ್ತದಲ್ಲ ಮಸಾಲೆ ಎಲ್ಲ, ಇದು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಬೇಕಾದರೆ ಸ್ವಲ್ಪ ನೀರು ಹಾಕೋಬೋದು, ಯಾಕಂದರೆ ನಾವು ಎಣ್ಣೆ ಜಾಸ್ತಿ ಹಾಕಲಿಲ್ಲ, ಎಣ್ಣೆ ಜಾಸ್ತಿ ಯೂಸ್ ಮಾಡಲಿಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬೋದು. ಸಿಮ್ಮಲ್ಲಿ ಇಟ್ಕೋಬೇಕು. ನೋಡಿ, ನಾನು ಸ್ವಲ್ಪ ನೀರು ಹಾಕ್ತೇನೆ. ಸ್ವಲ್ಪ ಜನ ಎಣ್ಣೆ ತುಂಬ ಹಾಕ್ತಾರೆ, ನಾವು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ, ಎಣ್ಣೆ ಜಾಸ್ತಿ ಬೇಡ ಅಂತೇಳಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ಮಸಾಲ ಹಾಕಿದ್ದು ಸ್ವಲ್ಪ ಫ್ರೈ ಆಯಿತು, ಅಂದರೆ ಇದೆಲ್ಲ ಮೆಣಸಿನ ಹುಡಿ ಗರಂ ಮಸಾಲೆ ಎಲ್ಲ ಹಾಕಿದ್ದೆಲ್ಲ ಸ್ವಲ್ಪ ಫ್ರೈ ಆಯಿತು. ಹಸಿ ಮಸಾಲ ಸ್ಮೆಲ್ಲೆಲ್ಲ ಹೋಗ್ತದೆ. ಈಗ ರುಬ್ಬಿಟ್ಟಿದ್ದು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ರುಬ್ಬಿಟ್ಟಿದ್ದೆಲ್ಲ ಕಾಯಿ ಮೆಣಸೆಲ್ಲ ಹಾಕಿ ಈಗ ಅದರ ಪೇಸ್ಟ್ ಹಾಕ್ತಿದ್ದೇನೆ, ರುಬ್ಬಿದ ಪೇಸ್ಟ್ ಮಸಾಲ. ಈಗ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಮಾಡಿ. ನೋಡಿ, ಮಸಾಲ ಫುಲ್ಲು ಫ್ರೈ ಆಗಿದೆ ಬಂದು ನೋಡಿ. ಸ್ವಲ್ಪ ಒಂದು 10-15 ನಿಮಿಷ ಮುಚ್ಚಿಟ್ಟಿದ್ದೆ, ಫುಲ್ ಎಣ್ಣೆ ಬಿಟ್ಟಿದ್ದೆ ನೋಡಿ ಸೈಡಲ್ಲೆಲ್ಲ. ಈಗ ರಾಜ್ಮಾ ಬೇಯಿಸಿಟ್ಟಿದ್ದೇನಲ್ಲ ಅದನ್ನೀಗ ಹಾಕ್ತೀನಿ. ನೋಡಿ, ನಿಮಗೆ ಎಷ್ಟು ನೀರು ಬೇಕು ಅಂದರೆ ಸಾರು ಬೇಕಾದರೆ ತೆಳ್ಳಗೆ ಬೇಕಾದರೆ ಮಾಡ್ಬೋದು. ನಮಗೆ ಸ್ವಲ್ಪ ತೆಳ್ಳಗಾಗಬೇಕು. ಸ್ವಲ್ಪ ನೀರು ಹಾಕ್ತೇನೆ. ಅದು ಬೇಯಿಸಿದ ನೀರನ್ನು ನಾನು ಹಾಕಿದೆ. ನನಗೆ ಮಾಡಬೇಕಾ? ಹಾಂ, ಸ್ವಲ್ಪ ನೀರು ಹಾಕ್ಬೇಕು. ಸ್ವಲ್ಪ ನೀರು ಹಾಕ್ತೇನೆ. ಸ್ವಲ್ಪ ನಮಗೆ ತಿರುಗು ಬೇಕಿತ್ತು, ಅಷ್ಟು ತಿರುಗಿ ಸಾಕು. ಮತ್ತು ಈಗ ಒಂದು ಉಪ್ಪು ನೋಡಬೇಕು, ಸ್ವಲ್ಪ ಟೇಸ್ಟ್ ಬೇಕಾದರೆ ಹಾಕಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಉಂಟು, ಸ್ವಲ್ಪ ಹಾಕ್ತೇನೆ, ಮತ್ತೆ ನೋಡುವ ಕುದಿ ಬರಲಿ. ರಾಜ್ಮಾ ಕರಿ ಈಗ ಕುದಿತಾ ಅಂತ ನೋಡಿ. ರಾಜ್ಮಾ ಈಗ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಮೆಂತೆ ಹಾಕ್ತೇನೆ, ಮತ್ತು ಬಟರ್ ಹಾಕ್ತಿದ್ದೀನಿ. ಸ್ವಲ್ಪ ಬಟರ್ ಮತ್ತು ಮೆಂತೆ ಹಾಕ್ತೇವೆ. ರಾಜ್ಮಾ ಕರಿ ರೆಡಿ ಆಯಿತು ನೋಡಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಬೆರೆಸ್ತಿದ್ದೇನೆ ನೋಡಿ ಹೇಗಾಗಿದೆ ಅಂತೇಳಿ. ಒಮ್ಮೆ ಟ್ರೈ ಮಾಡಿ ನನಗೆ ಅಂತ ಹೇಳಿ.